ಯುಗಾದಿಯ ವರ್ಷ ಭವಿಷ್ಯ ಕಟಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಕಟಕ ರಾಶಿಯವರಿಗೆ ಈ ಸಂವತ್ಸರ ಮಿಶ್ರ ಫಲಗಳನ್ನು ಕೊಡಲಿದೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆ, ಆದಾಯ, ವ್ಯಯಸ್ಥಿತಿ, ಆರೋಗ್ಯ, ಉದ್ಯೋಗ ಮತ್ತು ಕುಟುಂಬ ಜೀವನದ ಮೇಲೆ ವಿಶೇಷ ಪರಿಣಾಮಗಳನ್ನು ಬೀರುತ್ತೆ. ಹಾಗೆ ಈ ಸಂವತ್ಸರದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆಗಳಾಗಬಹುದು, ಯಾವ ವಿಷಯಗಳಲ್ಲಿ ಲಾಭ ಸಿಗುತ್ತೆ ಮತ್ತು ಯಾವ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯನ್ನು ಕಟಕ ರಾಶಿಯವರು ವಹಿಸಬೇಕಾಗತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರಾಭವ ನಾಮ ಸಂವತ್ಸರ ಕಟಕ ರಾಶಿಯವರಿಗೆ ಎಚ್ಚರಿಕೆ ಮತ್ತು ಆತ್ಮ ಪರಿಶೀಲನೆಯ ವರ್ಷವಾಗಿರುತ್ತೆ. ಆದಾಯ ಸಮರ್ಪಕ ಆಗಿದ್ದರೂ ಕೂಡ ಖರ್ಚು ಅದೇ ರೀತಿ ಹೆಚ್ಚಾಗತ್ತೆ. ಕುಟುಂಬದ ಅಗತ್ಯಗಳು, ಮನೆ ಮಾತಿನ ಕೆಲಸಗಳು ಮತ್ತು ಹಾಗೆ ವೈದ್ಯಕೀಯ ವೆಚ್ಚಗಳಿಂದ ಹಣಕಾಸು ಒತ್ತಡವನ್ನು ನೀವು ಕಾಣ್ತೀರಿ. ಆದ್ದರಿಂದ ಹಣದ ವ್ಯವಹಾರದಲ್ಲಿ ಬಹಳ ಜಾಗೃತೆ ಇರಬೇಕಾಗತ್ತೆ. ಯೋಜನೆ ಅಂದರೆ ಪ್ಲ್ಯಾನಿಂಗ್ ಬಹಳ ಮುಖ್ಯವಾಗತ್ತೆ. ಈಗ ಈ ಕುಟುಂಬದ ಅಗತ್ಯತೆಗಳಿಗೆ ಹೆಚ್ಚು ಖರ್ಚುಗಳನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಕೆಲಸ ಮತ್ತು ಈ ಹಾಸ್ಪಿಟಲ್ ಖರ್ಚುಗಳು ಒಂದಷ್ಟು ಬರುವಂತಹ ಸಾಧ್ಯತೆ ಈ ಕಟಕ ರಾಶಿಯವರಿಗೆ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಉದ್ಯೋಗ ಕ್ಷೇತ್ರದಲ್ಲಿ ಕಟಕ ರಾಶಿಯವರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒತ್ತಡ ಇರುತ್ತೆ. ಮೇಲಾಧಿಕಾರಿಗಳಿಂದ ನಿಮಗೊಂದು ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿಯವರು ಗುರಿಯ ಸಾಧನೆಗಾಗಿ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಕಠಿಣ ಪರಿಶ್ರಮವನ್ನು ನಿಮ್ಮ ಗುರಿ ಸಾಧಿಸೋದಕ್ಕೆ ಹಾಕಬೇಕಾಗತ್ತೆ. ಅದೇ ರೀತಿ ಸಹೋದ್ಯೋಗಿಗಳೊಂದಿಗೆ ಅರ್ಥ ಮಾಡಿಕೊಳ್ಳುವಿಕೆ ಬಹಳ ಅಗತ್ಯ ಇರುತ್ತೆ. ಹಾಗೆ ವ್ಯಾಪಾರಸ್ಥರಾಗಿದ್ದರೆ ಕಟಕ ರಾಶಿಯವರು ಹೊಸ ಹೂಡಿಕೆಗಳಲ್ಲಿ ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂತ ನೀವು ಪ್ಲ್ಯಾನಿಂಗಲ್ಲಿ ಇದ್ದರೆ, ವ್ಯಾಪಾರಸ್ಥರಾಗಿದ್ದರೆ ಕಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗತ್ತೆ ಈ ಸಂದರ್ಭದಲ್ಲಿ, ಅದರಲ್ಲೂ ಈ ವರ್ಷದಲ್ಲಿ ಅಂದರೆ ಯುಗಾದಿಯ ನಂತರ. ಹಾಗೆ ಆಸ್ತಿ ಅಥವಾ ದಾಖಲೆಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಕಟಕ ರಾಶಿಯವರು ನಿರ್ಧಾರ ಕೈಗೊಳ್ಳುವ ಮೊದಲು ಬಹಳ ಯೋಚನೆ ಮಾಡಬೇಕು. ಅಲ್ಲದೆ ಆ ದಾಖಲೆಗಳನ್ನು ಬಹಳ ಪರಿಶೀಲನೆ ನಡೆಸಿ ಮುಂದಿನ ಹೆಜ್ಜೆ ಇಡುವುದು ಬಹಳ ಒಳ್ಳೆಯದು ಕಟಕ ರಾಶಿಯವರು. ಇನ್ನು ಕುಟುಂಬದಲ್ಲಿ ಸಣ್ಣ ಮನಸ್ತಾಪಗಳುಂಟಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಈ ವರ್ಷದಲ್ಲಿ. ಬಹಳ ಎಚ್ಚರಿಕೆಯಿಂದರೆ ಮಾತಿನಲ್ಲಿ ಎಚ್ಚರ ಇರಲಿ. ಇನ್ನು ದಾಂಪತ್ಯ ಜೀವನದಲ್ಲಿ ಸಹನೆ, ತಾಳ್ಮೆ ಮತ್ತು ಸಂಭಾಷಣೆಯಲ್ಲಿ ಬಹಳ ಅಂದರೆ ನೋಡಿಕೊಂಡು ಮಾತನಾಡುವಂಥದ್ದು. ಏನು ಮಾತಾಡ್ತಿದ್ದೀವಿ ಅಂತ ನೋಡ್ಕೊಂಡು ಮಾತಾಡಬೇಕಾಗತ್ತೆ, ಇಲ್ಲಾಂದರೆ ಸಮಸ್ಯೆಗಳಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಹನೆ, ತಾಳ್ಮೆ ಮುಖ್ಯವಾಗುತ್ತೆ. ನೋಡಿ, ಸ್ನೇಹಿತರ ಸಹಾಯದಿಂದ ಒಂದು ಪ್ರಮುಖ ಸಮಸ್ಯೆಗೆ ನೀವು ಪರಿಹಾರವನ್ನು ಈ ವರ್ಷದಲ್ಲಿ ಪಡೆದುಕೊಳ್ತೀರಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಕಟಕ ರಾಶಿಯವರಿಗೆ ಜೀರ್ಣಕ್ರಿಯೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಎದೆ ಅಥವಾ ಮಾನಸಿಕ ಒತ್ತಡ, ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಜೀರ್ಣಕ್ರಿಯೆ, ಈ ಸಮಸ್ಯೆಗಳು ಕಾಣುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ. ನಿಯಮಿತ ವಿಶ್ರಾಂತಿ ಮತ್ತು ಅಂದರೆ ತುಂಬ ಒತ್ತಡ ಆದಾಗ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೋಬೇಕಾಗತ್ತೆ. ವಿಶ್ರಾಂತಿ ಇಲ್ಲ ಅಂದರೆ ನೀವು ಆರೋಗ್ಯನೂ ಕೂಡ ಹಾಳಾಗತ್ತೆ. ಹುಷಾರಾಗಿರಿ. ಧಾರ್ಮಿಕ ಕಾರ್ಯಗಳು, ದೇವಾಲಯದ ದರ್ಶನ ಅಥವಾ ಜಪತಪಗಳಿಂದ ಮನಃಶಾಂತಿ ನಿಮಗೆ ಲಭಿಸುತ್ತೆ. ಒಂದಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಈ ವರ್ಷದಲ್ಲಿ. ಇನ್ನು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಧೈರ್ಯದಿಂದ ಮುಂದುವರೆದರೆ ಕಟಕ ರಾಶಿಯವರು ಖಂಡಿತವಾಗಲೂ ನಿಮ್ಮ ಸಂಕಷ್ಟಗಳನ್ನು ಬಹಳಷ್ಟು ಕಡಿಮೆ ಮಾಡಿಕೊಳ್ಬಹುದು. ತಾಳ್ಮೆ, ಸಮತೋಲನ ಮತ್ತು ಯೋಚಿಸಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಿರುತ್ತೆ ಈ ವರ್ಷ ನಿಮಗೆ ಸುಗಮವಾಗುತ್ತೆ, ವರ್ಷವನ್ನು ಸುಗಮಗೊಳಿಸುತ್ತೆ. ನೀವು ಮಾಡಬೇಕಾದಂತಹ ನಿಯಮಗಳು ಏನು ಅಂತಂದರೆ, ಒಂದು ತಾಳ್ಮೆ ಇಟ್ಕೋಬೇಕು, ಇನ್ನೊಂದು ಸಮತೋಲನವಾಗಿರಬೇಕು, ಇನ್ನೊಂದು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕು. ಈ ಮೂರು ಅಂಶವನ್ನು ನೆನಪಿಟ್ಕೊಂಡು ಈ ವರ್ಷವನ್ನು ನೀವು ಸುಗಮಗೊಳಿಸ್ಕೊಳ್ಬೋದು. ಒಟ್ಟಾರೆಯಾಗಿ ಏನೇ ಸವಾಲುಗಳಿದ್ದರೂ ಕೂಡ ಕಟಕ ರಾಶಿಯವರು ಆತ್ಮಸ್ಥೈರ್ಯದಿಂದ ಜಯ ಸಾಧಿಸಬಹುದಾದಂತಹ ಸಂವತ್ಸರ ಇದು ಅಂತ ಹೇಳಬಹುದು. ನೋಡಿ, ಇಲ್ಲಿ ಪುನರ್ವಸು 4ನೇ ಪಾದ ಬರುತ್ತೆ. ಇಲ್ಲಿ ಕಟಕ ರಾಶಿಯವರಿಗೆ ಪುನರ್ವಸು 4ನೇ ಪಾದ ಬರುತ್ತೆ ಮತ್ತು ಪುಷ್ಯ 1ರಿಂದ 4, 1, 2, 3, 4 ಪಾದ. ಆಶ್ಲೇಷ ನಕ್ಷತ್ರದವ್ರದ್ದು 1, 2, 3, 4 ಪಾದ.
ಇವರಿಷ್ಟು ಇದು ಕಟಕ ರಾಶಿಯವರಿಗೆ ಬರುವಂಥದ್ದು. ಶುಭ ಸಂಖ್ಯೆ ನೋಡೋದಾದರೆ ಇಲ್ಲಿ 2 ಶುಭ ಸಂಖ್ಯೆ ಕಟಕ ರಾಶಿಯವರಿಗೆ. ಶುಭ ಬಣ್ಣ ಅನ್ನುವಂಥದ್ದು ನಿಮಗೆ ಬಿಳಿ ಬಣ್ಣ ಬಹಳ ಒಳ್ಳೆಯದು. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಚಂದ್ರನ ಆರಾಧನೆ ಮಾಡೋದರಿಂದ ಕಟಕ ರಾಶಿಯವರು ಚಂದ್ರನ ಆರಾಧನೆ ಮಾಡೋದರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.